ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ. ಅವರು ಬಹುಭಾಷಾ ನಟರು, ಕನ್ನಡದಲ್ಲಿ ಕೂಡ ಅವ್ರ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡಕ್ಕಿಂತ ಜಾಸ್ತಿ ಅವರು ತೆಲುಗು ಇದರಲ್ಲಿ ಕೂಡ, ತಮಿಳು ಇದರಲ್ಲಿ ಪ್ರತಿಭೆಯನ್ನು ಹೊಂದಿದ್ದಾರೆ. ನಾನು ಹೇಳಿದ್ದಿಷ್ಟೇ, ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಕ್ಕಿದೆ. ನಾನು ಹೋರಾಟ ಮಾಡಿದ್ದೀನಿ. ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ. ನಾನು ಹೋರಾಟ ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಇವತ್ತು ದಿವಸ ನೀರಾವರಿ ಮಾಡಿದಂಥ ಇತಿಹಾಸ ನಮ್ಮ ಮುಂದಿದೆ. ಅದು ಇರಲಿ ಬೇರೆ. ನಾನು ಹೇಳಿದಷ್ಟೇ, ಹಕ್ಕಿದೆ ಅವ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಅವರು ಹೋರಾಟ ಮಾಡ್ಬೋದು. ಆದರೆ ಇಷ್ಟೇ, ಬಹುಭಾಷಾ ನಟರು ಭಾಳ ಜನಪ್ರಿಯತೆಯನ್ನು ಇವತ್ತು ದಿವಸ ಬೇರೆ ರಾಷ್ಟ್ರದಲ್ಲಿ ಇರೋದು, ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ. ಉದಾಹರಣೆಗಾಗಿ ಈಗ ತಗೊಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದಲ್ಲಿ 45,000 ಎಕರೆ ಇವತ್ತು ದಿವಸ ಅವರು ಅಕ್ವಿಷನ್ ಮಾಡ್ತಾ ಇದ್ದಾರೆ. ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಈಗ ನಾವು ದೇಶದ 65% ನಾವು ಇದನ್ನು ಹೊಂದಿದ್ದೀವಿ. ಜಾಗತಿಕ ಮಟ್ಟದಲ್ಲಿ 3ನೇ ನಂಬರ್ ಇದ್ದೀವಿ. ಪಕ್ಕದಲ್ಲೇ ಇವತ್ತು ದಿವಸ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 10,000 ಎಕರೆ ಫ್ರೀ ಆಫ್ ಕಾಸ್ಟ್, ಪುಕ್ಷಟ್ಟಿಯಾಗಿ ಭೂಮಿ ಕೊಡ್ತಾ ಇದ್ದಾರೆ. ಈ ಎಲ್ಲ TCS, ಇನ್ಫೋಸಿಸ್ ಒಂದು 100 ಕಂಪನಿಗೆ 99 ಪೈಸೆ, 90 ರೂಪಾಯಿ ಅಲ್ಲ, 99 ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದನ್ನು. ಹೀಗಾಗಿ ನಾನು ಹೇಳಿದಷ್ಟೇ, ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ. ನಾನು ಕೇಳಿದ್ರು, HL ಬೇಕಂತ ಕೇಳಿದ್ರು. ನಾನು HL ಚೇರ್ಮನ್ ಭೇಟಿಯಾಗಿ, HL ಚೇರ್ಮನ್ ನಿನ್ನ ಬಂದಿದೆ, ಹಿಂದೂದಲ್ಲಿ ನೀವು ನೋಡಿದ್ರಬೇಕು ಆರ್ಟಿಕಲ್ಲು. ನಾನು HL ಚೇರ್ಮನ್ ಭೇಟಿಯಾಗಿ, ನಾನು ಪಬ್ಲಿಸೈಸ್ ಮಾಡಲಿಲ್ಲ. ಭೇಟಿಯಾಗಿ ಅವ್ರಿಗೆಲ್ಲ ಏನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. HL ನಾನು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಚೇರ್ಮನ್ರು ನನಗೆ 1 ತಿಂಗಳು ಭೇಟಿಯಾಗಿದ್ರು. ಭೇಟಿ ಆದಮೇಲೆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರಪ್ಪ ಅದನ್ನು. ನಾನು ಹೇಳಿದ್ದೀನಿ ಎಲ್ಲರಿಗೆ, ಎಲ್ಲ ನಿಮ್ಗೆ ಭೂಮಿಗೆ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅಲ್ಲದೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಅಂತೇಳಿ. ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಇದರಲ್ಲಿದ್ದೀವಿ. ಆ ದೃಷ್ಟಿಯಲ್ಲಿ ಇವತ್ತು ದಿವಸ ಹೇಳಿದ್ದೀವಿ. ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವುದೂ ಇಲ್ಲ, ಅಥವಾ ಅವ್ರಿಗೆ ನನ್ನ ಬಗ್ಗೆ ಏನು ವೈಯಕ್ತಿಕವಾದಂಥ ಯಾವುದೂ ಇಲ್ಲ. ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ. ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಲ್ಯಾಂಡ್ ಎಕ್ವಿಷನ್ ನಡೀತಾ ಇದೆ. ನಮ್ದು ಏರೋಸ್ಪೇಸ್ ಸಲುವಾಗಿ ಸ್ವಲ್ಪ ನಡೀತಾ ಇದೆ. ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ದಿವಸ. ನಮಗೆ ಕಾಂಪಿಟೇಟರ್ಸ್ ಅವರು, ಇವ್ರ ಪ್ರಭಾವ ಜಾಸ್ತಿ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ. ಎಲ್ಲ ಇವತ್ತು ದಿವಸ ಹೈದರಾಬಾದ್ನಲ್ಲಿ, ಆಂಧ್ರ ಪ್ರದೇಶ